ಇವತ್ತೇನಪ್ಪ ವಿಷಯ ಅಂದರೆ ನೋಡಿ, ನಮ್ಮ ಅರ್ಜುನ ಸತಿ ಇವಾಗ ಡಿಸೆಂಬರ್ ಬಂದೇ ವರ್ಷ ಆಯ್ತಿದೆ. ಒಂದು ವರ್ಷದಿಂದ ನಮಗೆ ಎಷ್ಟು ಕೊರಗಿರ್ತೈತೆ. ಮನೇಲಿ ಒಂದು ಮಕ್ಕಳು ಒಬ್ರು ಚೆನ್ನಾಗಿರ್ಲಿಲ್ಲ ಯಾರು ತಮಿಳ್ನಾಡವರು ನನಗೆ ಇವರು ಹೋಗೋವ್ರ ಜೊತೆ ಕಳಸಂಗನ ಸುಮ್ಮನೆ ಹಚ್ಚಲ್ಲ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಶನಿವಾರ, ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸ್ವಲ್ಪ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು 2-3 ದಿವಸದಿಂದ ಪೂಜೆ ಮಾಡೋಂಗಿರಲಿಲ್ಲ, ಸೊ ಮಾಡಿರಲಿಲ್ಲ. ಸೊ ಇವತ್ತು ಪೂಜೆ ಮಾಡಿದೆ. ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮದೇ ಒಂದು ನಿಮ್ಮ ಕ್ವಶನ್ ಆನ್ಸರ್ ಸಂಬಂಧಪಟ್ಟಂಗೆ ಇವತ್ತಿನ ಒಂದು ಬ್ಲಾಗಲ್ಲಿ ನಿಮ್ಮದು ಕ್ವಶನ್ ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಸೊ ಓಕೆನಾ? ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಟ್ರಾನ್ಸ್ಜೆಂಡರ್ ಒಂದು ಮಂಗಳಮುಖಿ ನಿಮಗೆ ಸಪೋರ್ಟರ್ಸ್ ಆಗಿ ನಿಂತ್ಕೊತಾಳೆ. ಪ್ರಪಂಚದಲ್ಲಿ ಯಾರೇ ಇರಲಿ, ಯಾವ ಮೂಲೆಯಲ್ಲೇ ಇರಲಿ, ನನ್ನ ನಂಬರ್ ತೊಗೊಂಡು ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆನ ನನ್ನ ಜೊತೆ ಶೇರ್ ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಫ್ರೆಂಡು, ವೆಲ್ವಿಷರು, ಗೈಡು ಏನೋ ಒಂದು ಸಮಥಿಂಗ್ ಹೇಳ್ಕೊಂಡು ನನ್ನ ಜೊತೆಗೆ ನಿಮ್ಮ ಒಂದು ಮನಸ್ಥಿತಿನ ನನ್ನ ಜೊತೆ ಶೇರ್ ಮಾಡ್ಬೋದು. ಓಕೆನಾ? ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಮತ್ತು ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ನನ್ನ ವೀಡಿಯೋಗಳು ಅಂದರೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ಹೋಗ್ತಾ ಇರಿ. ಥ್ಯಾಂಕ್ ಯು. ಬನ್ನಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ ಆಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇವತ್ತು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಸೊ ಮನಸ್ಸು ಸ್ವಲ್ಪ ನೆಮ್ಮದಿ ಆಗಬೇಕು. ನನ್ನ ಮನಸ್ಸು ಕಳಕಳ ಅಂತ ಮನಸ್ಸೊಳಗಡೆ 108 ನಮಗೂ ಇರ್ತದೆ. ಸೊ ಅದನ್ನೆಲ್ಲ ನಿವಾರಣೆ ಆಗಬೇಕು ಅಂದರೆ ನನ್ನ ಮನಸ್ಸಿಗೆ ಏನೇನು ಮಾಡ್ಕೊತೀನಿ ಅದನ್ನೆಲ್ಲ ನೀವು ಮಾಡಿ ಅಂತಲೇ ಹೇಳೋದು. ಓಕೆ, ಖಂಡಿತ ನಮ್ಮ ಒಂದು ರೋಟೀನ್ನ ನಿಮಗೆ ಅಡ್ಜಸ್ಟ್ ಮಾಡಿಸೋದು. ನನ್ನರಲ್ಲಿರೋ ಕಲಿಕೆಗಳನ್ನ ನೀವು ಕಲ್ತ್ಕೊಳ್ಳಿ. ಯಾವುದನ್ನು ಕಲಿಬೇಕು ಅದನ್ನು ಕಲೀರಿ, ಯಾವ್ದು ಕಲಿಬಾರ್ದು ಅದು ಕಲಿಬೇಡಿ. ನಾನು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಂತರ ಮನೆಗೆ ಬಂದೆ. ಸೊ ಮನೇಲಿ ಬಂದು ನಾನು ನನ್ನ ಫ್ರೆಂಡ್ ಮನೆಯವರು ನನಗೆ ಇಡ್ಲಿ ತಂದಿದ್ರು. ಸೊ ಅವ್ರ ಮನೆಯಿಂದ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ತಂದು ಕೊಟ್ಟಿದ್ದರು. ಸ್ವಲ್ಪ ನನಗೆ ಗಂಟಲದ್ದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅಡುಗೆಯನ್ನು ಮಾಡಿರಲಿಲ್ಲ, ಅವರೇ ತಂದು ನನಗೆ ಕೊಟ್ಬಿಟ್ಟು ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು, ಇಡ್ಲಿ ಎಲ್ಲ ಚೆನ್ನಾಗಿ ತಿಂದೆ. ಯಾಕಂದರೆ ನಾನು ಊಟ ಮಾಡೋದು ಬೆಳಗ್ಗೆ ಟೈಮ್ ತುಂಬ ಕಷ್ಟ. ಸೊ ಊಟ ಮಾಡಿದ ತಕ್ಷಣ ಒಳ್ಳೆ ನಿದ್ದೆ ಬಂತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ತಾ ಇದ್ದಂಗೆ ನಿದ್ದೆ ಮಾಡಿದೆ. ಚೆನ್ನಾಗಿ ನಿದ್ದೆ ಮಾಡಿಕೊಂಡು ನಂತರ ನಾನು ಇನ್ನೇನು ಕೆಲಸಗಳಿದೆ ಅದನ್ನೆಲ್ಲ ಮೆಲ್ಕಾಗ್ತಾ ಸುಮ್ಮನೆ ತಿಂತಾ ಕೂತಿದ್ದೆ. ಸೊ ಯಾವುದೇ ಒಂದು ಕೆಲಸಗಳನ್ನ ಹಿಡಿದ್ರೆ ತುಂಬ ಸಕ್ಸಸ್ ಆಗುತ್ತೆ. ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತೆ. ನಂತರ ನಾನು ಬಂದುಬಿಟ್ಟು ಹೆಬ್ಬಾಳು ಬಂದೆ. ಸೊ ಹೆಬ್ಬಾಳಲ್ಲಿ ಏನಪ್ಪ ಅಂತಂದರೆ ಅವ್ರದ್ದೊಂದು ಸ್ಟೋರಿ ಹೇಳ್ತಾಳೆ ನೋಡಿ, ಏನಾಗಿತ್ತು, ಯಾಕೆ ಮಾಡಿಸಿದ್ದಾಳೆ, ಅದ್ರದ್ದೇನು ಸ್ಟೋರಿ ಅಂತ ಹೇಳ್ತಾಳೆ. ಏನಪ್ಪ ವಿಷಯ ಅಂದರೆ ನೋಡಿ, ನಮ್ಮ ಅರ್ಜುನ ಸತಿ ಇವಾಗ ಡಿಸೆಂಬರ್ ಬಂದೇ ವರ್ಷ ಆಯ್ತಿದೆ. ಒಂದು ವರ್ಷದಿಂದ ನಮಗೆ ಎಷ್ಟು ಕೊರಗಿರ್ತೈತೆ. ಮನೇಲಿ ಒಂದು ಮಕ್ಕಳು ಸತ್ತೋದೂ ನಾವು ನೆನಪಿರ್ತೈತೆ. ಒಂದು ವಯಸ್ಸಾದ ತಾತ ಅಜ್ಜಿ ಸತ್ತೋದು ನೆನಪಿರ್ತೈತೆ. ಇವರು ನಮ್ಮ ಅಜ್ಜಿಯವರು ಒಬ್ರು ಗೊತ್ತಿರೋರು ಅರ್ಜುನನ ನೆನಪಿಗೋಸ್ಕರ ಮನೇಲಿ ಆನೆ ಬಂದು ಇಕ್ಕಿ ಅರ್ಜುನ ಅಂತ ಹೆಸರು ಇಕ್ಕಿದ್ದಕ್ಕೆ ಅದು ಪೂಜೆ ಮಾಡ್ತಿದ್ದಾರೆ. ಎಷ್ಟು ಗ್ರೇಟ್ ಅಲ್ವಾ? ನಾವು ಕಲಿಬೇಕಲ್ವಾ? ನೋಡಿ, ಅರ್ಜುನ ಹೋದನು ಅರ್ಜುನನ ನೆನಪು ಹೋಯ್ತಿಲ್ಲ ನಮಗೆ. ಚಕಮ್ಮ ಮಗಳು
ಯಾರು ವೈಟ್ ಆಗಿರ್ಲಿಲ್ಲ. ಯಾರ ಇವ್ರ ಕಡೆಯವರೆಲ್ಲ ಇಲ್ಲಿ ಅರ್ಜುನನ ಬಗ್ಗೆ ಮಾತುಕತೆ ನಡೀತಾ ಇದೆ. ಆದ್ಯ ಮತ್ತು ಅಜ್ಜಿ ಬಂದ್ಬಿಟ್ಟು ಅರ್ಜುನನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅರ್ಜುನ ಬಂದು ಏನಪ್ಪ ಅಂತೇಳಿದ್ರೆ ನಮ್ಮ ಒಂದು ಅಂಬಾರಿನ ಹೊರ್ತಿದ್ವಂಥ ಆನೆ. ಸೊ ಅದು ಕಾರಣಾಂತರಗಳಿಂದ ಅದು ತೀರೋಯ್ತು. ಸೊ ಅದ್ರ ಬಗ್ಗೆ ಇವತ್ತಿಗೂ ಮೈಸೂರು ಅರಮನೆಯಲ್ಲಿ ತಂದೆ ಆದಂಥ ಕೆಲವೊಂದು ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಅರ್ಜುನ ಎಲ್ಲ ನೆನೆಸ್ಕೊತಾರೆ. ಸೊ ಈ ಆದ್ಯ ಬಂದ್ಬಿಟ್ಟು ಏನಪ್ಪ ಅಂದರೆ ಅವರು ಹುಟ್ಟೋಕೆ ಜಾಸ್ತಿ ಇದು ಮಾಡೋವಂಥದ್ದು ಅವಳು. ಯಾಕಂದರೆ ತುಂಬ ಅವರು ಅಜ್ಜಿನೂ ತುಂಬ ಕ್ಲೋಸು. ಸೊ ಅವಳು ಬಂದ್ಬಿಟ್ಟು ಏನಂದರೆ ಒಂಚೂರು ಡ್ರಾಮಾ ಮಾಡ್ತಾಯಿದ್ದಾಳೆ ಇದಕ್ಕೆ ಸಂಬಂಧಪಟ್ಟಂಗೆ. ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಆದಿನ ಮಾತು ಕೇಳೋಕ್ಕೆಲ್ಲ. ನನಗೆ ಸ್ವಲ್ಪ ಒಂಥರ ಅವಳದು ಎಲ್ಲ ವಿಷಯದಲ್ಲೂ ಸ್ವಲ್ಪ ರ್ಯಾಶು. ಅದೇನು ಡ್ರಿಂಕ್ಸ್ ಮಾಡ್ತಾರೆ ಇದು ಮಾಡ್ತಾರೆ ಅಂದಾಗ ಸ್ವಲ್ಪ ಚೇಂಜ್ ಆಗ್ತಾಳೆ. ಸೊ ತುಂಬ ಒಳ್ಳೆಯವಳು. ನನ್ನ ಪ್ರಕಾರವಾಗಿ ನನ್ನ ಮನಸ್ಸು ಇಷ್ಟವಾಗಿರುವಂಥ ಹುಡುಗಿ. ಹೇಳವ ಇದ್ರ ಬಗ್ಗೆ ನೀನೇನು ಹೇಳಿ. ಹಾಯ್ ಬಾಯ್ ಸಂಗ. ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ, ಹೇಗಿತ್ತು ಈ ಒಂದು ಲಾಗು? ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಇಷ್ಟಾದರೆ ಒಂದು ಲೈಕ್ ಕೊಡಿ, ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾವಾಗಲೂ ನಿಮ್ಮ ಸಪೋರ್ಟ್ಗೆ ಆಗೇ ಇರುತ್ತೆ. ಖಂಡಿತವಾಗಲೂ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನೋವಿನ ದನಿ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಖಂಡಿತವಾಗಲೂ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಶನೇಶ್ವರ ಕಾಪಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಆದಷ್ಟು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಮನೆ ಮಗಳು ರಶ್ಮಿಕಾ ಅಲಿಯಾಸ್ ರಕ್ಷಾ. ಒಳ್ಳೆಯದಾಗಲಿ ಎಲ್ರಿಗೂ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಮತ್ತು ನಾಳೆ ಲೈವ್ಗೆ ಮಧ್ಯಾಹ್ನ ಮೇಲೆ ಬರ್ತೀನಿ. ಖಂಡಿತವಾಗ್ಲೂ ಫ್ರೀಯಾಗಿರೋರೆಲ್ಲ ಮಧ್ಯಾಹ್ನ ಮೇಲೆ 12:30 1 ಗಂಟೆ ಮೇಲೆ ಲೈವಲ್ಲಿ ಬಂದು ಎಲ್ಲರ ಜೊತೆನೂ ಮಾತಾಡ್ತೀನಿ. ಎಲ್ಲರೂ ಬನ್ನಿ ಮಾತಾಡೋಣ, ನಿಮ್ಮ ಕಷ್ಟ ಸುಖ ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.